कर्नाटका गुलबर्गा पुलिस ने एक और कारनामा अंजाम देते हुए चोरी किए हुए सोना, चांदी, नकद रुपये, एक बुलेरो, पिकअप वैन, ऑटो रिक्शा, वाटर पंप सेट और बाइक्स को विरसा के हवाले किया। इस मौके पर गुलबर्गा एसपी अदूरू श्रीनिवासलू ने मीडिया के नुमाइंदों से बात करते हुए तफसील बताई। गुलबर्गा जिले के चितापुर तालुके के पुलिस अमले ने 57 बाइक्स रिकवर करते हुए चोरों को गिरफ्तार किया। जवर्गी तालुके के नेलोगी पुलिस स्टेशन में जो चोरी के मामलात हुए थे उनके विरसा को भी उनके चीजों को हवाले किया गया। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़।
ಬಟ್ ಅದನ್ನು ಕೋರ್ಟಿಗೆ ಹಾಕಿದ್ವಿ, ಅದು ರಿಟರ್ನ್ ಮಾಡಬೇಕು. ಅದು ನಾವು ಇದು ಮಾಡಿಲ್ಲ ಟೋಟಲ್ ಅಮೌಂಟ್ ಎಷ್ಟು ಅಂತ, ಬಟ್ ನಗದು ಹಣ ಮಾತ್ರ 3,25,000 ರಿಟರ್ನ್ ಮಾಡಿದ್ವಿ 69 ಕೇಸಸ್. ಯಾವುದು ಪ್ರೆಸೆಂಟ್ 69 ಕೇಸಸ್ ಅಲ್ಲಿ 29 ಕೇಸಸ್ ಅಲ್ಲಿ ಈಗಾಗಲೇ ಕೊಟ್ಟಿದ್ವಿ, 40 ಕೇಸ್ ಈಗ ಕೊಡ್ತಾ ಇದ್ವಿ. 40 ಕೇಸ್ 1,23,441 ಕ್ಯಾಶ್. ಅದು ಇದು ಯಾಕೆ ಇಲ್ಲಿ ಕೊಟ್ಟಿದ್ರು ಅವರು ರಿಟರ್ನ್ ಏನು ಕೊಡ್ತಾ ಇಲ್ಲ ಅಲ್ವಾ? ಅವರು ಈಗ ನಾನು ಇದು ವಾರಸುದಾರಿಗೆ ಕೊಡ್ತಾ ಇರೋದು. ಕೆಲವೊಂದು ಠಾಣೆಗಳು ಅವ್ರು ಏನ್ ಮಾಡಿದ್ರು, ಅವ್ರು ರಿಕವರಿ ಮಾಡಿರೋ ದುಡ್ಡನ್ನು ಡಿಸ್ಪ್ಲೇ ಮಾಡ್ತಿದ್ದಾರೆ, ಬಟ್ ಅದು ಇನ್ನೂ ವಾರಸುದಾರ ಕೊಡ್ತಾ ಇಲ್ಲ. ಯಾಕಂದ್ರೆ ಕೋರ್ಟ್ ಇಂದ ರಿಲೀಸ್ ಮಾಡೋದು ಪೆಂಡಿಂಗ್ ಇದೆ. ಅದು ಯಾಕೆ ತಂದಿದ್ದಾರೆ ಅವರು? ಅದು 16 lakhs? ಬಟ್ ಅದು ವಾರಸುದಾರ ಕೊಡ್ತಾ ಇಲ್ಲ ಅಲ್ವಾ? ಅದು ಪ್ರಾಪರ್ಟಿ ಅವರು ಒಂದು ಚೀಟಿಂಗ್ ಕೇಸಲ್ಲಿ 16 ಲಕ್ಷ ರಿಕವರಿ ಮಾಡಿದ್ರು, ಅದು ಅವರು ಡಿಸ್ಪ್ಲೇ ಮಾಡಿದ್ರು, ಬಟ್ ವಾರಸುದಾರಕ್ಕೆ ಕೊಡ್ತಾ ಇಲ್ಲ ಅವರು. ಅದೇ ಅದಕ್ಕೆ ನಾನು ಅದು ಡಿಸ್ಪ್ಲೇ ಮಾಡಬಾರ್ದು, ಅವ್ರು ತಂದಿದ್ದಾರೆ. ಬಟ್ ಇದು ಏನು ಕೊಡ್ತಾ ಇದನ್ನ ಪ್ರೆಸ್ ನೋಟ್ ಇದನ್ನೇ ಫೈನಲ್. ಇನ್ನು ಅರೌಂಡ್ 20 ಕೇಸಸ್ ಅಲ್ಲಿ ನಾವು ಮತ್ತೆ ಕೋರ್ಟಿಂದ ರಿಲೀಸ್ ಮಾಡ್ಕೊಂಡು ವಾರಸುದಾರ ಕೊಡಬೇಕಾಗುತ್ತೆ. ದ್ವಿಚಕ್ರ ವಾಹನಗಳು 2 wheelers 58 2 wheelers ರಿಟರ್ನ್ ಮಾಡ್ತಾ ಇದ್ವಿ, 15 ಮೊಬೈಲ್ ಫೋನ್ಸ್ ರಿಟರ್ನ್ ಮಾಡ್ತಾ ಇದ್ವಿ, 2 ಮೋಟರ್ ಪಂಪ್ ಸೆಟ್ ರಿಟರ್ನ್ ಮಾಡ್ತಾ ಇದ್ವಿ, 1 ಬೊಲೆರೋ ಪಿಕಪ್ ವಾಹನ ರಿಟರ್ನ್ ಮಾಡ್ತಾ ಇದ್ವಿ, 1 ಆಟೋ ರಿಕ್ಷಾ, 1 ತೂಕದ ಮಿಷನ್ ರಿಟರ್ನ್ ಮಾಡ್ತಾ ಇದ್ವಿ. ಇದು ಈ ದಿನ ರಿಟರ್ನ್ ಮಾಡ್ತಾ ಇದ್ವಿ. ಯಾಕಂದ್ರೆ 40 ಕೇಸಸ್ ರಿಟರ್ನ್ ಮಾಡೋದು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಒಟ್ಟಿಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇಲ್ಲಿ ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಂಡು ಇವತ್ತು ರಿಟರ್ನ್ ಮಾಡ್ತಾ ಇದ್ದೀವಿ. ರಿಟರ್ನ್ ಇದೆ. ಬಟ್ ಏನಂದ್ರೆ ಇನ್ನೂ ಅರೌಂಡ್ 20+ ಕೇಸಸ್ ಇನ್ನೂ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಟರ್ನ್ ಮಾಡೋದಿದೆ. ಈಗ ಲಾಸ್ಟ್ 2-3 ತಿಂಗಳಲ್ಲಿ ಏನು ಕೇಸಸ್ ಆಗಿದ್ವಿ, ಏನು ರಿಕವರಿ ಮಾಡಿದೀವೋ ಅದು ನಾವು ಮುಂದಿನ ದಿನಗಳಲ್ಲಿ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಕವರಿ ಮಾಡಬೇಕಾಗುತ್ತೆ. ನಿನ್ನೆ ದಿನನೂ ನಾವು ಸೇಡಂ ಪೊಲೀಸ್ ಠಾಣೆಯಲ್ಲಿ 49 ವೆಹಿಕಲ್ಸ್ ಏನು ಸ್ಟೋಲನ್ 2 wheelers ಏನಿದೆ ಅದು ರಿಕವರಿ ಮಾಡಿದ್ವಿ, ಕೋರ್ಟಿಗೆ ಹಾಕಿದ್ವಿ. ಅದು ಇನ್ನು 1 month ಅಲ್ಲಿ ಮತ್ತೆ ಅದು ಯಾರ್ಯಾರ್ದು ವಾಹನ ಕಳೆದೋಗಿದೆ ಅವ್ರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಕೋರ್ಟ್ ಪರ್ಮಿಷನ್ ತಗೊಂಡು ಮತ್ತೆ ಅವ್ರಿಗೆ ರಿಲೀಸ್ ಮಾಡಬೇಕಾಗುತ್ತೆ. ಇದೇ ತರ ನಾವು ಅಫ್ಜಲ್ಪುರದಲ್ಲಿನೂ ಈ ಹಿಂದೆ ರೀಸೆಂಟ್ ಆಗಿ 2 wheelers ಇದು ಮಾಡಿದ್ರು. ಸೇಡಂ ಠಾಣೆಯಲ್ಲೂ ರೀಸೆಂಟ್ ಆಗಿ ನಿನ್ನೆ ಬಿಟ್ಟು ಇದರಿಂದ ಲಾಸ್ಟ್ 1 month ಅಲ್ಲಿ ಇನ್ನೊಂದು ಕೇಸಲ್ಲಿನೂ 2 wheelers ರಿಕವರಿ ಮಾಡಿದ್ರು. ಅದೇ ತರ ಕ್ಯಾಟಲ್ ಥೆಫ್ಟ್ ರಿಲೇಟೆಡ್ ಶಾಬಾದ್ ಅವ್ರು ಮಾಡಿದ್ರು. 11 day HPT ಅದನ್ನು ಡಿಟೆಕ್ಟ್ ಮಾಡಿದ್ರು. ಇದೆಲ್ಲ ಸಾಕಷ್ಟು ಕೇಸಸ್ ಇದೆ. ಅದನ್ನು ನಾವು ಕೋರ್ಟ್ ಪರ್ಮಿಷನ್ ತಗೊಂಡು ನಾವು ವಾರಸುದಾರ ಹಿಂದಿರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರಿಗೆ ರಿಟರ್ನ್ ಮಾಡಬೇಕಾದ್ರೆ 3 months 4 months ಆದ್ರೆ ಮತ್ತೊಮ್ಮೆ ಇದೇ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ರಿಟರ್ನ್ ಮಾಡ್ತೀವಿ. ಆದರೆ ಇದು ಮೇನ್ ಉದ್ದೇಶ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಎಲ್ಲ ಠಾಣೆಗಳಲ್ಲೆಲ್ಲ ರಿಟರ್ನ್ ಮಾಡ್ತಾ ಇದ್ದಾರೆ, ಬಟ್ ಏನಂದ್ರೆ ಅದು ಯಾರು ಗಮನಕ್ಕೂ ಬರ್ತಾ ಇಲ್ಲ. ಸೊ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕರು ತಮ್ಮ ಮಾಧ್ಯಮ ಮುಖಾಂತರ ಸಮ್ಮುಖದಲ್ಲಿ ನಾವು ರಿಟರ್ನ್ ಮಾಡಿದ್ರೆ ಅವ್ರಿಗೂ ಒಂದು ಪೊಲೀಸ್ ಮೇಲೆ ಭರವಸೆ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಈ ಕೇಸಸ್ ಎಲ್ಲ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ನಾವು ಅವ್ರಿಗೆ ರಿಟರ್ನ್ ಮಾಡ್ತಾ ಇದ್ವಿ. ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚಿನ ತಿಂಗಳಲ್ಲಿ ಸಾಕಷ್ಟು ಕೇಸಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. ಏನು ಡೇ HPT ಕೇಸಸ್ ಏನಾಗಿದೆ ಅದೆಲ್ಲ ಡಿಟೆಕ್ಟ್ ಮಾಡಿದ್ವಿ. ಕ್ಯಾಟಲ್ ಥೆಫ್ಟ್ಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. 2 wheeler ಆಲ್ಮೋಸ್ಟ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. ಕೆಲವೊಂದು ಮಿನಿಮಮ್ ಮಾತ್ರ ಪೆಂಡಿಂಗ್ ಇದೆ. ಇದೆಲ್ಲ ಸಾಕಷ್ಟು ಪ್ರೋಗ್ರೆಸ್ಸು ನಡೀತಾ ಇದೆ. ಇವನು ಕ್ರೈಮ್ ಸ್ಟಾಫ್ ಅಧಿಕಾರಿಗಳು ಎಲ್ಲ ಸಾಕಷ್ಟು ಎಫರ್ಟ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾವು ಯಾರು ಅವರವರ ವಸ್ತುವನ್ನು ಕಳೆದುಕೊಂಡಿದ್ರು ಅವರಿಗೆ ರಿಟರ್ನ್ ಮಾಡಿ ಅವ್ರಿಗೆ ಪೊಲೀಸ್ ಅವ್ರ ಮೇಲೆ ನಂಬಿಕೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಶಂಸನೀಯ ಒಂದು ವಿಷಯ. ಯಾಕಂದ್ರೆ ಒಬ್ಬನ ಆರೋಪಿನ ಹಿಡ್ಕೋಬೇಕಂದ್ರೆ ನಾವು ಎಷ್ಟೋ ದಿನಗಳ ಶ್ರಮ ಆಗುತ್ತೆ.
ಇವಾಗ ನಾರ್ಮಲ್ ಆಗಿ ನಮಗೂ ಇದು ಏನು ಅಸಾಲ್ಟ್ ಕೇಸಸ್ ಹೊಡೆದಾಡ್ಕೊಂಡಿರೋ ಕೇಸಸ್ಸಲ್ಲಿ ತಕ್ಷಣ ಒಂದೇ ದಿನ ನಮಗೆ ಆರೋಪಿ ಸಿಗ್ತಾರೆ. ಬಟ್ ಕಳ್ತನದಲ್ಲಿ ಆರೋಪಿ ಸಿಗೋದಿಲ್ಲ. ಯಾಕಂದರೆ ಅವರು ಮಹಾರಾಷ್ಟ್ರದಿಂದ ಬರ್ತಾರೋ, ತೆಲಂಗಾಣದಿಂದ ಬರ್ತಾರೋ, ಕೆಲವೊಂದು ಟೈಮ್ ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನದಿಂದ ಬರ್ತಾರೋ, ಇಲ್ಲಿಗೆ ಬಂದು ಟ್ರೈನ್ ಮುಖಾಂತರ ಬಂದು ಇಲ್ಲಿ ಕಳ್ತನ ಮಾಡ್ಕೊಂಡು ವಾಪಸ್ ಹೋಗ್ತಾರೋ. ಹಂಗೆ ಕೆಲವರು ರಸ್ತೆ ಆನ್ ದ ವೇ ಅಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾರೋ. ಅವ್ರು ಪತ್ತೆ ಹಚ್ಚಬೇಕು ಅಂದರೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ, ಎಷ್ಟೋ ಮಾಹಿತಿ ಕಲೆಕ್ಟ್ ಮಾಡಿ, ಅವರು ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಮತ್ತೆ ಅಷ್ಟೊಂದು ದೂರ ಟ್ರಾವೆಲ್ ಮಾಡಿ ಅಲ್ಲೊಂದು 2 ದಿನ ಉಳ್ಕೋಬೇಕಾಗುತ್ತೆ ಅವರು. ಮತ್ತು ಉಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕಡೆ ರಿಕವರಿ ಮಾಡಿಸಿ, ಈ ರಿಕವರಿಯಲ್ಲಿನೂ ಸಾಕಷ್ಟು ರಿಸ್ಕ್ಗಳಿರುತ್ತೆ. ಅವ್ರಿಗೇನಾದರೂ ಆಗಿದ್ರೆ ಮತ್ತೆ ಸಮಸ್ಯೆಗಳಾಗ್ತವೆ, ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ ಇಟ್ಟು ನಮ್ಮ ಅಧಿಕಾರಿಗಳು, ಸಿಬ್ಬಂದಿ ಪ್ರಾಪರ್ಟಿನ ರಿಕವರಿ ಮಾಡಿ ವಾರಸ್ದಾರಕ್ಕೆ ಕೊಡ್ತಾ ಇದ್ದಾರೆ. ಇನ್ನೂ ಕೆಲವು ಕೇಸಸ್ಸಲ್ಲಿ ನಮ್ಮ ರಿಕವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕ್ಲೂ ಸಿಗ್ತಾ ಇಲ್ಲ. ಬಟ್ ಆದರೂ ನಾವು ಅಂಥ ಕೇಸಸ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಅದನ್ನು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿನೂ ನಾವು ಆರೋಪಿ ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ವಿ. ಎಷ್ಟೇ ಬಂದೋಬಸ್ತುಗಳಿದ್ರು, ಎಷ್ಟೇ ನಮಗೆ ಬೇರೆ ಬೇರೆ ಡ್ಯೂಟೀಸ್ ಇದ್ರೂ ನಾವು ಕಳ್ಳತನ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಲಾರ್ದೆ ಎಫರ್ಟ್ಸ್ ಎಲ್ಲ ಮಾಡಿ ನಾವು ಪತ್ತೆ ಹಚ್ತಾ ಇದ್ದೀವಿ. ಸೊ ಅದರಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳ ಶ್ರಮ ಇದೆ, ಸಿಬ್ಬಂದಿಯ ಶ್ರಮ ಇದೆ. ಅವ್ರು ಎಷ್ಟೋ ದಿನಗಳು ಊರು ಬಿಟ್ಟು ಎಷ್ಟೋ ದೂರ ಪ್ರಾಂತಗಳಿಗೆಲ್ಲ ಹೋಗಿ ಅಲ್ಲಿ ಒಂದು 5 ದಿನಗಳು, 1 ವಾರ ಅಲ್ಲೇ ಕ್ಯಾಂಪ್ ಮಾಡಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ, ಇಂಥವ್ರು ಮಾಡಿರ್ಬೋದು ಅಂತ ವಿಚಾರಣೆ ಮಾಡಿ ಫೈಂಡ್ ಔಟ್ ಕನ್ಫರ್ಮ್ ಮಾಡ್ಕೊಂಡು ಅವ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ರಿಕವರಿ ಮಾಡೋದು ಅನ್ನೋದು ಸಾಕಷ್ಟು ರಿಸ್ಕಿ ಜಾಬ್. ನಾವು ನೆಗ್ಲೆಕ್ಟ್ ಮಾಡ್ಬೋದು. ಯಾಕಂದ್ರೆ ಕಳ್ಳತನಲ್ಲಿ ಯಾಕಂದ್ರೆ ಯಾರು ಜಾಸ್ತಿ ಜನ ಕ್ವಶನ್ ಮಾಡಲ್ಲ ನಮಗೆ. ಈಗ ಏನಾದ್ರು ಮರ್ಡರ್ ಆಗಿದೆ ತಕ್ಷಣ ಹೇಳ್ತಾರೋ ಇಷ್ಟೊಂದು ಲಾ ಅಂಡ್ ಆರ್ಡರ್ ಇದು ಆಗಿದೆ, ಎಲ್ಲರೂ ಇದರಿಂದ ಇದ್ದಾರು ಅಂತ ಜಾಸ್ತಿ ಕ್ವಶನ್ ಮಾಡ್ತಾರೆ. ಬಟ್ ಕಳ್ಳತನದಲ್ಲಿ ಕ್ವಶನ್ ಮಾಡೋದು ಬಹಳ ಕಡಿಮೆ. ಮಾಧ್ಯಮದವರು ಕ್ವಶನ್ ಮಾಡ್ತಾರೆ, ಬಟ್ ಪಬ್ಲಿಕ್ ಪತ್ತೆ ಮಾಡಿ ಕೊಡಿ ಅಂತ ಹೇಳ್ತಾರೆ. ಬಟ್ ಆದ್ರೂ ನಾವು ಯಾವುದೇ ಕಾರಣಕ್ಕೂ ಅದು ನೆಗ್ಲಿಜೆನ್ಸ್ ಅಂತೂ ತೋರಿಸಿಲ್ಲ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।